ತಾನೇ ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತಹ ದೀಪವಿದು. ಇಲ್ಲಿಗೆ ನಿನ್ನ ಪರೀಕ್ಷೆಗೆ ಅರ್ಥವಾಗಲಿಲ್ಲ ನನಗೆ. ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತಹ ದೀಪದ ಮುಂದೆ ಕೈ ಮುಗಿದು ನಿಂತಹ ಭಕ್ತರು ಬೇಡಿಕೊಳ್ಳುವಂತ ಕಾಲಕ್ಕೆ ಅವರ ಮೈ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಭಾವನೆಗೆ ಅವಕಾಶ ಸಿಗುವುದಿಲ್ಲ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣುವುದು ಏಕೋಭಾವ, ಭಕ್ತಿ ಪ್ರಧಾನವಾದಂತ ಶುದ್ಧ ಅಂತರಂಗ. ಹೇಳಿದೆಯಲ್ಲ ನೀನು ವಂಶಿ, ನಿನ್ನನ್ನು ಪ್ರೀತಿಸ್ತೇನೆ, ನಾನು ಮದುವೆ ಆಗ್ತೇನೆ ಎನ್ನುವ ಕೇಳಿದೆಯಲ್ಲ. ನೀನು ನನ್ನನ್ನು ಗಾಢವಾಗಿ ಪ್ರೀತಿಸುವುದೇ ಸತ್ಯವಾದ ಆದ್ರೆ ಈಗ ತಾನೇ ದೇವರ ಕೋಣೆಯಿಂದ ತನ್ನತ್ತ ದೀಪವನ್ನು ಮುಟ್ಟಿ ಆಳು ಮಾಡಿ ಹಾಲು. ವಂಶಿ, ಕಾಯಿನ ವಾಚ ಮನಸ್ಸ, ದೇಹ ಮನಸ್ಸು ಮಾತು ತ್ರಿಕರಣ ಶುದ್ಧತೆಯಿಂದ ನಾನಿನ್ನ ಆರಾಧಿಸ್ತಾ ಇದ್ದೇನೆ. ದೇವರ ಕೋಣೆಯಲ್ಲಿರುವಂತ ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದಂತಾದ್ರೆ ನನ್ನ ಮಾತುಗಳನ್ನು ಕೇಳು ವಂಶಿ. ಈ ಅಗ್ನಿಯಾಣೆಯಾಗಿಯೂ ನಾನಿನ್ನನ್ನು ಪ್ರೀತಿಸುತ್ತಿದ್ದ ಸತ್ಯ. ಧರ್ಮೇಜ ಅರ್ಥೇಜ ಕಾಮೇಜ ಆದಿಚರಿತೋ ಲಾವಣ್ಯ, ಯಾವುದೋ ಒಂದು ಹೆಣ್ಣು ನನಗೆ ಮೋಸ ಮಾಡಿದೆ ಎಂಬ ಕಾರಣಕ್ಕೆ ಬೇಕಾಗಿ ನಿನ್ನನ್ನು ನಾನು ಅನುಮಾನದ ಕಣ್ಣಿನಿಂದ ಕಂಡುಬಿಟ್ಟಿದ್ದೇನೆ. ನಾ ಮಾಡಿದ ಪರೀಕ್ಷೆಯಿಂದ ನಿನ್ನ ಕೈ ಸುಟ್ಟು ಬೆಂದು ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಲಾವಣ್ಯ. ವಂಶಿ, ದೇಹಕ್ಕಾದಂತ ಗಾಯ ಒಂದೆರಡು ದಿನದಲ್ಲಿ ಮಾಸಿ ಹೋಗುತ್ತದೆ. ಮನಸ್ಸಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ. ಅಂದ್ರೆ ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು? ಮುಂದೆಂದಿಗೂ ನಿನ್ನ ಮನಸ್ಸನ್ನು ಘಾಸಿಗೊಳಿಸಲಿಲ್ಲ. ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ವಂಶಿ. ಲಾವಣ್ಯ, ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿಗೆ ನಾನು ನೋವನ್ನು ಕೊಡುವುದಿಲ್ಲ. ಹೆಚ್ಚಾಕೆ ನನ್ನ ಈ ಹೃದಯದಿಂದ ನಿನ್ನ ನಾನು ದೂರ ಮಾಡುವುದಿಲ್ಲ ಲಾವಣ್ಯ. ವಂಶಿ,